ಅಳಿಯಂದ್ರಿಗೆ ಇನ್ನೊಂದು ಮದುವೆ ಮಾಡಿಸ್ತೀನಿ ಅಂತ ಈ ಮನೆಯವರು ಒಪ್ಕೊಂಡ್ರೆ ನೀವು ಅಂತಿದ್ದೀರಾ? ನಿನ್ ಮಗಳಿಗೆ ನೀವಿದೇನ ನ್ಯಾಯ ಕೊಡಿಸ್ತಾ ಇರತ್ತು? ನಿಮ್ ಮಗಳ ದೀಪಗೆ ಅವಳ ಆತ್ಮಕ್ಕೆ ಇನ್ನೇನ್ರಿ ಶಾಂತಿ ಸಿಗುತ್ತೆ? ದಯವಿಟ್ಟು ಆ ರೀತಿ ಮಾತಾಡ್ಬೇಡಿ ಅತ್ತೆ. ದೀಪ ಅವ್ರು ಸತ್ತಿಲ್ಲ, ಅವ್ರು ಯಾವಾಗಲೂ ನನ್ನ ಮನಸ್ಸಲ್ಲಿ ಇರ್ತಾರೆ. ಇವತ್ತಲ್ಲ ನಾಳೆ ನನಗೋಸ್ಕರ ವಾಪಸ್ ಬಂದೇ ಬರ್ತಾರೆ. ಮನೆ ಮಗಳು ನಿಮ್ಮ ಮುಂದೆ ಇಲ್ಲ ಅಂತ ನಿಮಗೆ ಎಷ್ಟು ನೋವಿದೆಯೋ, ಮನೆ ಮಗ ಅಷ್ಟೇ ದುಃಖದಲ್ಲಿದ್ದಾನೆ ಅಂತ ನಮಗೂ ನೋವಿದೆ. ಅಮ್ಮಣ್ಣ ನೋಡಿ ಹೇಗೆ ಕೂತಾನೆ, ಊಟ ತಿಂಡಿ ಯಾವುದನ್ನು ಸರಿಯಾಗಿ ಮಾಡ್ತಾ ಇಲ್ಲ. ನಿಮ್ಮ ಮಗಳು ದೀಪನ ಅಣ್ಣ ಎಷ್ಟು ಇಷ್ಟಪಡ್ತಿದ್ದ ಗೊತ್ತಾ? ಚಿರು ದೀಪ ನೆನಪಲ್ಲಿ ಏನಾರು ಮಾಡ್ಕೊಳ್ತಾನೆ ಅಂತ ಅಣ್ಣನ್ಗೂ ನೋವಿದೆ. ಅಪ್ಪ ಇಷ್ಟಪಟ್ಟಂಗೆ ದಿಶಾನ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಪ್ಪ ಎಷ್ಟು ನೋವು ಪಡ್ಕೋತಾನೆ ಅಂತ ದುಃಖ ಇವನ್ಗೂ ಇದೆ. ಸೌಂದರ್ಯನೂ ಕೂಡ ಇತ್ತೀಚೆಗೆ ದೀಪನ್ ಜೊತೆ ಹೊಂದ್ಕೊಂಡು ಹೋಗ್ತಾ ಇದ್ಲು. ಆದ್ರೆ ಅಂತ ಒಳ್ಳೆ ಹುಡುಗಿ ಜೊತೆ ಇರೋ ಅವಕಾಶ ನಮಗೂ ಇಲ್ದಿದ್ದಂಗಾಯ್ತು. ಆದ್ರೆ ನಮ್ ಚಿರು ಇವತ್ತೆಲ್ಲ ನಾಳೆ ದೀಪ ಬಂದೇ ಬರ್ತಾಳೆ ಅವನ ನಂಬಿಕೆಲಿದ್ದಾನೆ. ಅಳಿಯಂದ್ರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಒಂದ್ಸಲ ಮಗಳು ಕಳ್ಕೊಂಡ್ರೋ ನೋವಿನಲ್ಲಿ ಆ ಥರ ಮಾತಾಡ್ತಾ ಇದ್ದಾಳೆ. ನೀವ್ಯಾರು ಬೇಜಾರು ಮಾಡ್ಕೋಬೇಡಿ. ಅಳಿಯಂದ್ರೆ ನೀವು ದೀಪುನ ಎಷ್ಟು ಪ್ರೀತಿಸ್ತಿದ್ರಿ ಅಂತ ಎಲ್ರಿಗೂ ಗೊತ್ತು. ಈಗ ವಿಧಿ ಇಲ್ಲದೆ ದಿಶನ್ನ ಮದುವೆ ಆಗೋ ಪರಿಸ್ಥಿತಿ ಬಂದಿದೆ ಅಂತನೂ ಗೊತ್ತು. ನನ್ನ ಪ್ರಕಾರ ನಿಮ್ಮ ತಂದೆಯವರು ಆಸೆ ಪಟ್ಟ ಹಾಗೆ ನೀವು ದಿಶನ್ನೇ ಮದುವೆ ಆಗಿ, ಅದೇ ಒಳ್ಳೆಯದು. ನಿಮ್ಮ ಮಾವನಾಗಿ ನಾನು ನಿಮ್ಮ ದಿಶನ್ ಮದುವೆಗೆ ಒಪ್ಪಿಗೆ ಕೊಡ್ತಾ ಇದ್ದೆ. ಒಂದ್ಸಲ ಬೇರೆ ಏನೂ ಮಾತಾಡೋ ಅವಶ್ಯಕತೆ ಇಲ್ಲ. ಎಲ್ರಿಗೂ ದೇವರು ಒಳ್ಳೆಯವ್ರಿಗೆ ಕಷ್ಟಗಳನ್ನ ಕೊಡೋದು. ನಿಮ್ಮನ್ನ ಈ ಪರಿಸ್ಥಿತಿ ನೋಡೋಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ. ಆದಷ್ಟು ಬೇಗ ನೀವು ಹುಷಾರಾಗಿ ಅಂತ ಆ ದೇವರಲ್ಲಿ ಬೇಡ್ಕೋತೀನಿ. ನಾವಿನ್ ಬರ್ತೀವಿ. ದೀಪು ಆದ್ಮೇಲೆ ನನಗೆ ಈ ಹುಡುಗಿನೇ ಇಷ್ಟ ಆಗಿದ್ದು. ಈ ಹುಡುಗಿಯಿಂದ ನಮ್ಮ ದೀಪುಗೆ ಯಾವುದೇ ಅನ್ಯಾಯ ಆಗಿಲ್ಲ. ನೀನು ತಪ್ಪರ್ಥ ಮಾಡ್ಕೊಂಡಿದ್ಯಾ. ಈ ಮದುವೆ ಆಗೋದಕ್ಕೆ ಅವಕಾಶ ಮಾಡಿಕೊಡು. ಮನೆಗೆ ಹೋಗೋಣ. ಹೇಳಿ ಚರು. ಅಪ್ಪಂಗೋಸ್ಕರ ನಂದೀಶ್ ಅವ್ರನ್ನ ಮದುವೆ ಆಗಕ್ಕೆ ಒಪ್ಕೊಂಡಿದ್ರು ಬಗ್ಗೆ ನಿಮ್ಗೆ ಹೇಳಿರ್ಲಿಲ್ಲ. ನನ್ನ ಮನಸ್ಸಿಲ್ಲದೆ ಹೋದ್ರು, ಬೇರೆ ಬೇರೆ ದಾರಿನೇ ಇಲ್ಲದೆ ಈ ಮದುವೆಗೆ ಒಪ್ಕೊಳ್ಳೇಬೇಕಾದ ಪರಿಸ್ಥಿತಿ. ಸೊ ನಿಮ್ಮ ಮಾತಿಗೆ, ಮಾವನ ಮಾತಿಗೆ, ಅಪ್ಪನ ಮಾತಿಗೆ ಬೆಲೆ ಕೊಟ್ಟು
ನಾನು ಇದ್ದೀನಿ. ಥ್ಯಾಂಕ್ಸ್ ಚಿರು. ದಿಶನ್ ಮದುವೆ ಆಗ್ತಿದ್ಯಾ ಅನ್ನೋ ಸಂತೋಷ ಇಲ್ಲದೆ ಹೋದ್ರು ನಿನ್ನ ಲೈಫಲ್ಲಿ ಇಂಥ ಒಂದು ಬದಲಾವಣೆ ಆಗ್ತಿದ್ದಿಲ್ಲ ಅಂತನಾದರೂ ನಾನು ಸಂತೋಷ ಪಡ್ತೀನಿ. ನಿನ್ನ ಬಗ್ಗೆ ಆ ದೀಪ ಅವರಮ್ಮ ಹಾಗೆ ಮಾತಾಡೋದಕ್ಕೆ ನೀನು ಬೇಜಾರು ಮಾಡ್ಕೋಬೇಡ. ಖಂಡಿತ ಇಲ್ಲ. ಅದಕ್ಕೆ ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅದನ್ನೇ ಹೇಳಿರ್ತಿದ್ರು. ನನ್ನ ಮಗಳನ್ನ ಕಳ್ಕೊಂಡಿರೋರಿಗೆ ನನ್ನ ಮಗನ ಮದುವೆ ಆಗಿದ್ದವನು ಇಮ್ಮಿಡಿಯೇಟ್ ಆಗಿ ಇನ್ನೊಂದು ಮದುವೆ ಆಗ್ತಿದ್ದಾನೆ ಅಂತ ಗೊತ್ತಾದರೆ ಆಗುವ ಆಘಾತ ಇದೆಯಲ್ಲ, ಎಂಥವ್ರಿಗೂ ನೋವು ತರಿಸುತ್ತೆ. ಇವತ್ತು ಆ ನೋವನ್ನು ತುಂಬಿಕೊಂಡು ಮನ್ಸನ್ನ ಭಾರ ಮಾಡಿಕೊಂಡು ಪಾಪ ಅತ್ತೆ ಮಾತಾಡಕ್ಕೆ ಬಂದಿದ್ರು. ಆ ವಿಚಾರಕ್ಕೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ. ಮಾವ ಬಂದು ಅರ್ಥ ಮಾಡಿಸಿದ್ರು. ಅವ್ರು ಬರದೇ ಹೋಗಿದ್ರೆ ಅವ್ರಿಗೆ ಅರ್ಥ ಮಾಡಿಸೋ ಶಕ್ತಿ ನನಗಿರಲಿಲ್ಲ. ಅತ್ತೆ ಮಾವನ ಬಗ್ಗೆ ಇಷ್ಟೆಲ್ಲ ಪ್ರೀತಿ ಗೌರವ ಇಟ್ಕೊಂಡಿದೆ ಅಂದರೆ ಆ ದೀಪ ನಿನ್ನ ಅದೆಷ್ಟು ಕಂಟ್ರೋಲ್ ಮಾಡಿದ್ಲು ಅಂತ ಅರ್ಥ ಆಗುತ್ತೆ. ಹೋಗ್ಲಿ ಬಿಡುಚು, ಆಗಿದೆಲ್ಲ ಆಗೋಯ್ತು. ಈಗ ನೀನು ದಿಶನ್ ಮದುವೆ ಆಗ್ತಿರೋದು ದೀಪ ಅವ್ರ ಅಪ್ಪ ಅಮ್ಮಗೂ ಗೊತ್ತಾಗೋಗಿದೆ. ಒಂಥರ ಎಲ್ಲ ಒಳ್ಳೇದೇ ಆಯ್ತು. ಇವತ್ತಿಂದನೇ ನಿಮ್ಮ ಮದುವೆಗೆ ಏನೇನು ಅರೇಂಜ್ಮೆಂಟ್ಸ್ ಮಾಡಬೇಕು ಎಲ್ಲ ಮಾಡಿಬಿಡ್ತೇನೆ. ಯಾಕೋ ಗೊತ್ತಿಲ್ಲ ಅದಕ್ಕೆ ಅಂತ ಈಶ್ವರನ್ನ ಮದುವೆ ಆಗ್ತಿದ್ದೀನಿ ಅಂತ ಹೇಳ್ತಿದ್ರು ಈಗಲೂ ಅವ್ರು ನನ್ನ ಮನಸ್ಸಲ್ಲಿಲ್ಲ. ಅವ್ರನ್ನ ಮದುವೆ ಆಗಕ್ಕೆ ಇಷ್ಟನೂ ಇಲ್ಲ. ಬಟ್